ಇನ್ನು ದುಬೈನಿಂದ ವಿಜಯಲಕ್ಷ್ಮಿ ಅವರು ಸಂಪರ್ಕದಲ್ಲಿದ್ದಾರೆ. ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತ ಅವ್ರನ್ನ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಮೇಡಮ್, ನೀವು ದುಬೈಲಿ ಎಲ್ಲಿರೋದು? ಈಗ ನೀವಿರುವಂತಹ ಪ್ರದೇಶ ಹೇಗಿದೆ? ಸೇಫ್ ಆಗಿದೆನಾ ಅಥವಾ ಅಲ್ಲಿರುವಂತಹ ಪ್ರದೇಶದ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಆಕ್ಚುಲಿ ನಾನಿರೋದು ಬರ್ದುಬೈಯಲ್ಲಿ. ಸೊ ಈ ಬರ್ದುಬೈ ಬಂದು ನಿನ್ನೆ ನೀವು ಏನ್ ನ್ಯೂಸ್ ಕೇಳಿದ್ರಿ, ನಮ್ಮ ಅಮೆರಿಕನ್ ಕೌನ್ಸಿಲ್, US ಎದು ಅಮೆರಿಕನ್ ಕೌನ್ಸಿಲ್ ಏನಿದೆ, ಸೊ ಅದು ನೆನ್ನೆ ಡ್ರೋನ್ ಇಂದ ಒಂದು ಬರ್ನ್ ಆಗಿರುವಂತಹದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಹೊರಗಡೆ. ಸೊ ಇದು ಸುಳ್ಳಲ್ಲ, ಇದು ಸತ್ಯನೇ. ಬಿಕಾಸ್ ನಮ್ಮ ಮನೆಯಿಂದ ಐ ಥಿಂಕ್ ಇಟ್ ಈಸ್ 3 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಸೌಂಡ್ ನಮ್ಮೆಲ್ರಿಗೂ ಕೇಳ್ಪಡ್ತು. ಹಾಗೆ ಡ್ರೋನ್ ಮೇಲಿಂದ ಹೋಗ್ತಾ ಇರೋದು ನಮ್ಗೆ ಎವ್ರಿ 20 ಮಿನಿಟ್ಸ್ ಒಂದ್ಸರಿ ಕೇಳಿಸ್ತಾನೆ ಇರತ್ತೆ. ಓಕೆ, ಹೇಳಿ ಮೇಡಮ್, ಹೇಳಿ ಹೇಳಿ. ವಾತಾವರಣ ಏನಿದೆ ಆಕ್ಚುಲಿ ನಿಜವಾಗ್ಲೂ ಇದೆ, ಎಲ್ಲವೂ ಆಗ್ತಾ ಇದೆ. ಬಟ್ ಎಸ್, ಎಲ್ಲರೂ ಸ್ವಲ್ಪ ಹುಷಾರಾಗಿ ಇರ್ಬೇಕು ಈ ಟೈಮಲ್ಲಿ. ಆಮೇಲೆ ಹಾಗೇನೆ ಜಾಸ್ತಿ ನ್ಯೂಸಸ್ ಅನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ ಭರವಸೆ ತುಂಬೋ ತರ ಹೇಳ್ಬೇಕು ಅಂತ ನಾನು ಎಲ್ಲ ನ್ಯೂಸ್ ಚಾನೆಲ್ ಅವ್ರಿಗೆ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಭಾರತೀಯರು ಯಾರ್ಯಾರು ಇಲ್ಲಿದ್ದಾರೋ, ಅವರ ತಂದೆ ಮಕ್ಕಳು ಯಾರ್ಯಾರು ಇಲ್ಲಿದ್ದಾರೋ ಅವರೆಲ್ಲ ಅವರ ತಂದೆ ತಾಯಿಗಳು ತುಂಬಾ ಗಾಬರಿ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಆತ್ಮವಿಶ್ವಾಸವನ್ನ ತುಂಬತಾ, ಹಾಗೆ ಆಕ್ಷನ್ ಕಾಲ್ ಏನು, ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ನಮ್ಮ ಒಂದು ಕಾಳಜಿಯನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್, ಖಂಡಿತ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇರುವಂತಹ ಆತಂಕನೇ ಅದು. ಕಾರಣ ಏನು ಅಂದ್ರೆ, ನಮ್ಮ ಮಕ್ಕಳು ಅಲ್ಲಿದ್ದಾರೆ ಅಥವಾ ನಮ್ಮ ಕುಟುಂಬಸ್ಥರು ಅಲ್ಲಿದ್ದಾರೆ, ಅಲ್ಲಿ ಏನಾಗ್ತಿದೆ ಅನ್ನುವಂತಹ ಚಿತ್ರಣವನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನ್ಯೂಸ್ ಫಸ್ಟ್ ಏನಂದ್ರೆ ನಿಮ್ ತರ ಅಲ್ಲಿರುವಂತಹ ಮೂಲ ನಿವಾಸಿಗಳು ಏನಂದ್ರೆ ಭಾರತವನ್ನ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಉಳ್ಕೊಂಡಿದ್ದೀರಾ, ಅವರಿಂದನೇ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ ನ್ಯೂಸ್ ಫಸ್ಟ್ ಕಳೆದ 3 ದಿವಸಗಳಿಂದ. ಹಾಗಾಗಿ ಅಲ್ಲಿರುವಂತಹ ಸಂಪೂರ್ಣ ಚಿತ್ರಣವನ್ನ ಕರ್ನಾಟಕದ ಜನತೆ ಮುಂದೆ ಬಿತ್ತಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಮೇಡಮ್, ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ದುಬೈನಲ್ಲಿ ಯಾವೆಲ್ಲ ಭಾಗಗಳ ಮೇಲೆ ಅಟ್ಯಾಕ್ ಆಗಿದೆ? ಸೊ ಈಗ ನೀವು ನೋಡ್ತಿರೋ ಪ್ರಕಾರ ದುಬೈನಲ್ಲಿ ಮರೀನಾದಲ್ಲಿ ಆಗಿದೆ ಆಕ್ಚುಲಿ. ಆಮೇಲೆ ಅದನ್ ಬಿಟ್ರೆ ನಿನ್ನೆ ಒಂದು ನಮ್ಮ ಇದು USA ನಮ್ಗೆ ಹತ್ರ ಇರುವಂತದ್ದು, ನಮ್ಮ ಅಂತ ಹೇಳಿದ್ರೆ ನಮ್ಗೆ ಹತ್ರ ಇದೆ USA ಕೌನ್ಸಿಲ್. ಸೊ ಅಲ್ಲಿ ಬಿಟ್ರೆ ಬೇರೆ ಕಡೆ ಅಬುದಾಬಿ ಮತ್ತೆ ಬೇರೆ ಕಡೆ ಎಲ್ಲ ಆಗ್ತಾ ಇದೆ. ಆಸ್ ನೀವು ನ್ಯೂಸ್ ಅಲ್ಲಿ ಏನೇನ್ ಹೇಳ್ತಾ ಇದ್ದೀರಾ, ಸೊ ಅದ್ರ ಪ್ರಕಾರನೇ ಇಲ್ಲಿ ಎಲ್ಲ ನಡೀತಾ ಇದೆ. ಬಟ್ ಏನಂದ್ರೆ ಸ್ವಲ್ಪ ಇಂಟರ್ನೆಟ್ ಅಲ್ಲಿ, ಆಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮು, ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ AI ಜನರೇಟೆಡ್ ವಿಡಿಯೋಸ್ ಕೂಡ ಜನರೇಟ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ಜನರು ಸ್ವಲ್ಪ ಫಿಲ್ಟರ್ ಮಾಡಿ ಸತ್ಯವಾಗಿರೋ ನ್ಯೂಸ್ ಅನ್ನ ಮಾತ್ರ ಗಮನಿಸಿ ಅದಕ್ಕೆ ಏನ್ ಆಕ್ಷನ್ ಕಾಲ್ ತಗೋಬೇಕೋ ಅದನ್ನ ಮಾತ್ರ ತಗೊಳ್ಬೇಕು. ಅದನ್ನ ಬಿಟ್ಟು ತುಂಬಾ ಭಯ ಪಡೋದಾಗ್ಲಿ, ಯಾಕೆಂದ್ರೆ ನಾವು ಇಲ್ಲಿ ಎಲ್ಲಾ ರೀತಿಯಾದಂತಹ ನ್ಯಾಷನಾಲಿಟೀಸು ಕೂಡ್ಕೊಂಡು ದುಬೈಯಲ್ಲಿ ಇರ್ತೀವಿ. ಸೊ ಎಲ್ಲಾ ನ್ಯಾಷನಾಲಿಟೀಸು ಒಟ್ಟಿಗೆ ಇರುವಾಗ ಆ ಒಂದು ಒಗ್ಗಟ್ಟು, ಆಮೇಲೆ ಆ ಒಂದು ಭಯ ಇಲ್ಲದೆ ಇರೋ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಖಂಡಿತ ಮೇಡಮ್, ಖಂಡಿತ. ಹೇಳಿ ಹೇಳಿ ಹೇಳಿ. ಸೊ ಅದಕ್ಕಾಗಿ ಆಮೇಲೆ ಜನರು ಇಲ್ಲಿಯವರು ಯಾರು ಜಾಸ್ತಿ ಭಯ ಪಡ್ತಾ ಇಲ್ಲ, ನಿಜ ಹೇಳ್ಬೇಕು ಅಂತ ಅಂದ್ರೆ. ಆ ಎಲ್ರಿಗೂ ಒಂದು ಭರವಸೆ ಇದೆ, ತಾವು ಸೇಫ್ ಆಗಿ ಇರ್ತಾರೆ ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ದುಬೈನಲ್ಲಿ ತುಂಬಾ ಎತ್ತೆತ್ತರವಾಗಿರೋ ಬಿಲ್ಡಿಂಗ್ಸ್ ಇರುತ್ತೆ. ಸೊ ಈ ಒಂದು ಬಿಲ್ಡಿಂಗ್ಸ್ ನಲ್ಲಿ, ಈ ತರ ಎತ್ತೆತ್ತರ ಬಿಲ್ಡಿಂಗ್ಸ್ ನಲ್ಲಿ ಇದ್ರೂ ಕೂಡ ನಂದು ಕೂಡ 7th ಫ್ಲೋರ್ ಅಲ್ಲಿ ಇದೆ. ಸೊ ನಂದೇ ಲಾಸ್ಟ್ ಫ್ಲೋರು. ಸೊ ಆತರ ಇದ್ರೂ ಕೂಡ ನಮ್ಗೆ ಎಲ್ಲ ಸೌಂಡ್ ಕೇಳಿಸ್ತಾ ಇದೆ. ಎವ್ರಿ ಟೈಮ್ ಡ್ರೋನ್ ಲಾಂಚ್ ಆಗ್ತಾ ಇರೋದು, ಹೋಗ್ತಾ ಇರೋದು, ಎಲ್ಲೆಲ್ಲಿ ಬ್ಲಾಸ್ಟ್ ಆಗ್ತಾ ಇದೆ, ಅದೆಲ್ಲ ಸೌಂಡ್ಗಳು ನಮ್ಗೆ ಕೇಳಿಸ್ತಾ ಇದೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ರಾತ್ರಿ ನಿದ್ದೆ ಎಲ್ಲ ಬರಲ್ಲ, ಬಿಕಾಸ್ ನಾವು ಆಕ್ಷನ್ ಕಾಲ್ ತಗೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು ಎವ್ರಿ ಟೈಮ್. ಅದರ ಅರ್ಥ ಭಯ ಪಡ್ಬೇಕು ಅಂತ ಅಲ್ಲ. ಯಾಕೆಂದ್ರೆ ಏರ್ಲೈನ್ಸ್ ಎಲ್ಲ ಕಡೆ ಬಂದಾಗಿರೋದಿದೆ. ಸೊ ಈಗ ನೀವು ನಿಮ್ಮ ಕಂಟ್ರಿಗೆ ವಾಪಸ್ ಹೋಗಕ್ಕಾಗಲ್ಲ. ಅದೇ ರೀತಿಯಾಗಿ ಒಬ್ಬ ಭಯ ಪಡ್ತಿರೋ ಮನುಷ್ಯನಿಗೆ ಕಪ್ಪೆ ಅವನ ಮೇಲೆ ಎಗರಿದ್ರು ಕೂಡ ಬಾಂಬ್ ಬೀಳೋ ಅವಶ್ಯಕತೆ ಏನಿರಲ್ಲ. ಅವನು ಅದಕ್ಕೇನೆ ಹೆದರ್ಕೊಂಡು ಸಾಯೋ ಚಾನ್ಸಸ್ ಇರುತ್ತೆ. ಸೊ ಭಯ ಪಡೋದ್ ಬೇಡ, ಧೈರ್ಯದಿಂದ ಎಲ್ಲವನ್ನ ಎದುರಿಸೋಣ. ಇಲ್ಲ, ನೀವು ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳಿದ್ರಿ. ಈ ಸಂದರ್ಭದಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಾದ್ರೂ ಸಹ ಒಂದು ರೀತಿಯಲ್ಲಿ ಆ ಭಯದ ವಾತಾವರಣನೇ ಇರುತ್ತೆ. ಇನ್ನೊಂದು ಮೇಡಮ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿರುವಂತಹ ಸರ್ಕಾರ ಅಲ್ಲಿರುವಂತಹ ಜನರಿಗೆ ಯಾವ ರೀತಿಯಾದಂತಹ ಪ್ರಿಕಾಷನ್ ಮೆಜರ್ಸ್ ಗಳನ್ನ ತೆಗೆದುಕೊಳ್ಳೋದಕ್ಕೆ ಹೇಳ್ತಾ ಇದೆ, ಯಾವ ರೀತಿ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾ ಇದೆ? ಸೊ ಎಲ್ಲರ ಮೊಬೈಲ್ ಅಲ್ಲೂ ಅಲರ್ಟ್ ಕಾಲ್ ಬಂದೇ ಬರುತ್ತೆ. ಸೊ ನೀವು ಎಂತ ಚಿಕ್ಕ ಮೊಬೈಲ್ ಇದ್ರೂ ಕೂಡ ನಿಮ್ಮ ಗೌರ್ಮೆಂಟ್ ಇಂದ ಒಂದು ಏನ್ ಮೆಸೇಜ್ ಬರುತ್ತೆ, ಅದು ಎಲ್ಲರ ಮೊಬೈಲ್ ಅಲ್ಲೂ ಒಂಥರ ಡಿಫ್ರೆಂಟ್ ಆಗಿರೋ ಸೌಂಡ್ ಇದೆ. ಸೊ ಆ ಒಂದು ಪ್ರೊಟೆಕ್ಷನ್ ಕಾಲ್ ಬಂದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಇರುವಂತಹ ಸೇಫ್ಟಿ ಜಾಗಗಳಲ್ಲಿ ಹೋಗಿ ಅಲ್ಲಿ ಸೇಫ್ ಆಗಿ ಇರಿ ಅಂತ ಎಲ್ಲ ಕಡೆ ಗೌರ್ಮೆಂಟ್ ಇಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ.
ಹಾಗೇನೆ ಇದು ಒಂದು ರಂಜಾನ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ ಜನರು. ಆಮೇಲೆ ಮಾಸ್ಕಿಗೆ ಹೋಗ್ತಾ ಇರ್ತಾರೆ ಸಾಯಂಕಾಲ ಬ್ರೇಕ್ ಮಾಡುವಾಗ ಅಥವಾ ಪ್ರೇಯರ್ ಮಾಡುವಾಗ ಹೋಗ್ತಾ ಇರ್ತಾರೆ. ಸೊ ಇದೆಲ್ಲ ಏನು ನಿಂತಿಲ್ಲ ನಿಜ ಹೇಳ್ಬೇಕು ಅಂದ್ರೆ, ಎಲ್ಲರೂ ಜನ ಹೊರಗೆ ಬರ್ತಾ ಇದ್ದಾರೆ. ಬಟ್ ಏನಂದ್ರೆ ತುಂಬಾ ಜನ ಬರ್ತಾ ಇರೋರು ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಜನರು ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಓಕೆ. ಇನ್ನೊಂದು ಕೆಲವೊಂದು ವಿಡಿಯೋಗಳು ಮೇಡಮ್, ಈಗ ಕರ್ನಾಟಕದವರೇ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಬೀದರ್ನಿಂದ ಅಲ್ಲಿ ಹೋಗಿ ಉಳ್ಕೊಂಡವರು ಒಂದೆರಡು ವಿಡಿಯೋಗಳನ್ನ ಮಾಡಿದ್ರು, ಒಂದಿಬ್ರು ಹುಡುಗರು ಅಲ್ಲಿಂದಾನೆ, ದುಬೈಯಿಂದಾನೆ. ಇಲ್ಲ ಸ್ವಲ್ಪ ನಮಗೆ ಆತಂಕದ ವಾತಾವರಣ ಅನ್ನಿಸ್ತಿದೆ. ಕಾರಣ ಏನು ಅಂದರೆ ಆ ಸೌಂಡು ಅದು ಫಸ್ಟ್ ಟೈಮ್ ನಾವು ಕೇಳಿದಾಗಂತಹ ಸಂದರ್ಭದಲ್ಲಂತೂ ತುಂಬ ಭಯ ಆಯಿತು ಅನ್ನುವಂಥದ್ದು. ನೀವು ಮೊದಲನೇ ಬಾರಿಗೆ ಆ ಒಂದು ಸೌಂಡ್ಗಳನ್ನು ಕೇಳಿದಾಗ, ಡ್ರೋನ್ಗಳಾಗಿರ್ಬೋದು ಅಥವಾ ಮಿಸೈಲ್ಸ್ಗಳ ಸೌಂಡ್ಗಳದು ಕೇಳಿದಾಗ ಹೇಗಿತ್ತು ಅನುಭವ ಅಂತ? ಆಕ್ಚುಲಿ ಫಾರ್ ಶೋರ್ ಯಾರಿಗೂ ಕಂಫರ್ಟಬಲ್ ಫೀಲ್ ಆಗಲ್ಲ. ಬಿಕಾಸ್ ಇದು ಒಂದು ಹೊಸ ವಿಚಾರ. ನಾವು ಈ ರೀತಿ ಯಾವತ್ತೂ ನಾವು ಫೇಸ್ ಮಾಡಿಲ್ಲ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ, ನಾನು ಬೈದವೆ ಬೀದರಿಂದ ಅಲ್ಲ, ಹುಬ್ಳಿಯಿಂದ ಇರೋದು. ಸೊ ಹಾಗಾಗಿ ಈ ಒಂದು ವಾತಾವರಣನ ನಾವು ಯಾವತ್ತೂ ವಿಟ್ನೆಸ್ ಮಾಡಿಲ್ಲ. ಕೊರೋನಾ ಆದ್ಮೇಲೆ ಮತ್ತೆ ಈ ರೀತಿಯಾದಂತಹ ಡೇಂಜರ್ ಝೋನ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಸೊ ಆಬ್ವಿಯಸ್ಲಿ ನಾವು ಕಂಫರ್ಟೇಬಲ್ ಆಗಿರಲ್ಲ. ಬಟ್ ಆ ಟೈಮಲ್ಲಿ ನಾವು ತುಂಬಾನು ಹೆದರೋಕ್ ಆಗಲ್ಲ. ಸೊ ಯಾಕಂದ್ರೆ ನಮ್ಗೆ ಆಕ್ಷನ್ ಕಾಲ್, ನಾವೇನಾದ್ರೂ ಒಂದು ಒಳ್ಳೆ ಆಕ್ಷನ್ ಕಾಲ್ ತಗೋಬೇಕು, ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ ತಲೆ ಓಡ್ಬೇಕಾಗತ್ತೆ. ನಮ್ ತಲೆಯಲ್ಲಿ ಯಾವಾಗ ಭಯ ಇರುತ್ತೆ ಅದು ಯಾವಾಗ್ಲೂ ನಮ್ಮ ಫೇವರ್ ಅಲ್ಲಿ ಕೆಲಸ ಮಾಡಲ್ಲ. ನಿಜ ನಿಜ. ಹಾ, ಸೊ ಭಯದ ವಾತಾವರಣ ಅನ್ನೋದಕ್ಕಿಂತ ಜಾಸ್ತಿ ಏನು ನ್ಯೂಸ್ ಇದೆ ಅದು ನಿಜವಾಗ್ಲೂ ಇದೆ, ನಡೀತಾ ಇದೆ. ಪ್ರತಿ ಕ್ಷಣ ದಾಳಿ ಆಗ್ತಾ ಇದೆ. ಆಮೇಲೆ ಎಲ್ಲಾ ರೀತಿಯಾದಂತಹ ಕಾಳಜಿಯನ್ನ ಎಲ್ಲರೂ ತಗೊಳ್ತಾ ಇದ್ದಾರೆ. ಹಾಗೆ ನಮ್ಮ ದುಬೈಯಲ್ಲಿ ಯಾರು ಜಾಸ್ತಿ ಭಯ ಪಡ್ತಾ ಇಲ್ಲ. ಎಲ್ಲಾ ರೀತಿಯಾದಂತಹ ನ್ಯಾಷನಾಲಿಟೀಸು ಇಲ್ಲಿ ಒಗ್ಗಟ್ಟಿನಿಂದ ಇರ್ತಾರೆ. ಮತ್ತೆ ಭಯ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿರೋರಿಗೆ ಸ್ವಲ್ಪ ನಮ್ಮಂತ ಯಂಗ್ಸ್ಟರ್ಸಿಗೆಲ್ಲ ಎಕ್ಸೈಟ್ಮೆಂಟ್, ನಾವೇನೋ ಒಂದು ಹೊಸದನ್ನ ವಿಟ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋದು. ಬಟ್ ಎಸ್, ನಿಯತಿ ಅನ್ನೋದು ಏನಿರತ್ತೆ ಅದನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ. ನಮ್ಮ ಒಂದು ಇವತ್ತು ತಟ್ಟೆಗೆ ಏನ್ ಬಂದಿದೆ ಅದನ್ನ ನಾವು ಪ್ರಸಾದ ಅನ್ನೋ ಒಳ್ಳೆ ಭಾವನೆಯಿಂದ ಸ್ವೀಕರಿಸಿದ್ರೆ ಅದು ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದು. ಅದರ ಅರ್ಥ ನಾವು ಪ್ರೊಟೆಕ್ಷನ್ ಕಾಲ್ ಏನನ್ನು ತಗೊಳ್ಬಾರ್ದು ಅಂತ ಅಲ್ಲ. ಪ್ರೊಟೆಕ್ಷನ್ ಕಾಲ್ ನ ತಗೊಳ್ಳೋದೇ, ಮಾಡೋ ಕೆಲಸ ಮಾಡೋದೇ. ಬಟ್ ಉಳ್ಕಿದ್ ಏನ್ ಆಗೋದಿದೆ ಅದನ್ನ ದೇವ್ರಿಗೆ ಬಿಟ್ಕೊಡ್ಬೇಕು. ಓಕೆ. ಇನ್ನೊಂದು ಮೇಡಮ್, ಅಲ್ಲಿರುವಂತಹ ಜನರು ಯಾರಾದರೂ ಕನ್ನಡಿಗರು ಏನಂದ್ರೆ ಒಂದ್ ಕಡೆ ಸೇರೋದು ಅಥವಾ ಏನಂದ್ರೆ ಎಲ್ಲರೂ ಒಬ್ರೊಬ್ರನ್ನ ಸಂಪರ್ಕ ಮಾಡೋದು, ಆ ರೀತಿಯಾಗಿ ಏನಾದರೂ ಆಗ್ತಾ ಇದೆನಾ? ಒಬ್ಬರಿಂದ ಒಬ್ರು ಇನ್ಫಾರ್ಮೇಶನ್ ಪಾಸ್ ಮಾಡ್ಕೊಳ್ಳೋ ಥರ? ಆಕ್ಚುಲಿ ಇನ್ಫಾರ್ಮೇಶನ್ ಪ್ರತಿಯೊಬ್ರು ಪಾಸ್ ಮಾಡ್ತಾ ಇದ್ದಾರೆ. ನಮ್ಗೆ ಲೈವ್ ನ್ಯೂಸಸ್ ಬರ್ತಾ ಇದೆ. ಐ ಮೀನ್ ಯಾವುದೇ ನ್ಯೂಸ್ ಚಾನಲ್ ಇಂದ ಅಲ್ಲ. ನನ್ನ ಫ್ರೆಂಡು ಈಗ ನಿನ್ನೆ ಆದಂತಹ ಒಂದು US ಕೌನ್ಸಿಲ್ ಏನ್ ಬರ್ನ್ ಆಯ್ತು, ಅಲ್ಲಿ ಯಾರು ಹತ್ರ, ನನ್ನ ಫ್ರೆಂಡ್ಸ್, ನನ್ನ ಫ್ಲಾಟ್ಮೇಟ್ಸ್ಗೆ ಯಾರು ಹತ್ರ ಇದ್ರು, ಸೊ ಅವರೆಲ್ಲ ವಿಡಿಯೋ ಮಾಡಿ ನ್ಯೂಸ್ ಬರೋದಕ್ಕಿಂತ ಮುಂಚೆನೆ ನಮ್ಗೆ ಲೈವ್ ನ್ಯೂಸಸ್ ಸಿಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಎಲ್ಲವೂ ನಡೀತಾ ಇರೋದೆಲ್ಲ ಸತ್ಯ. ಆಮೇಲೆ ನಮಗೂ ಕೂಡ ಅದು ಬ್ಲಾಸ್ಟ್ ಆಗಿರೋ ಸೌಂಡ್ ಕೇಳಿಸ್ತು. ಓಕೆ. ಹಾ, ಸೊ ಯಾವುದು ನಡೀತಾ ಇಲ್ಲ ಅಂತ ಹೇಳಕ್ ಆಗಲ್ಲ. ಎಲ್ಲವೂ ನಡೀತಾ ಇದೆ. ದಾಳಿ ಪ್ರತಿ ಕ್ಷಣನೂ ಇದೆ. ಸ್ಪೆಷಲ್ ಆಗಿ ಸಾಯಂಕಾಲ ಹೆಚ್ಚಿಗೆ ಇದೆ. ಓಕೆ. ಸಾಯಂಕಾಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸುಮ್ಮ ಅಂದಾಜು ಆ ತರ ಏನಾದ್ರು? ಸ್ವಲ್ಪ ಐ ಥಿಂಕ್ ಈಗ ರಂಜಾನಿಗೆ ಎಲ್ಲರೂ ಬ್ರೇಕಿಂಗ್ ಟೈಮ್ಗೆ ಎಲ್ಲರೂ ಮಾಸ್ಕಿಗೆ ಬರ್ತಾರೆ. ಮಾಸ್ಕಲ್ಲಿ ಎಲ್ರಿಗೂ ಫುಡ್ ಡೊನೇಷನ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಜಾಸ್ತಿ ಜನ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಿಂದ ನಾವು ಸೌಂಡ್ಗಳನ್ನ ಜಾಸ್ತಿ ಕೇಳ್ತಾ ಇದೀವಿ. ಓಕೆ ಓಕೆ. ಸೊ ಈ ಕಾರಣದಿಂದಾಗಿ ಸ್ವಲ್ಪ ರಾತ್ರಿ ಭಯದ ವಾತಾವರಣ ಇದೆ. ಬಟ್ ಅದಕ್ಕೋಸ್ಕರ ಜನರಿಗೆ ನಿದ್ದೆ ಬರಲ್ಲ, ಯಾರು ಟಾಪ್ ಫ್ಲೋರ್ ಅಲ್ಲಿ ಇರ್ತಾರೆ. ಸೊ ಆದ್ರೆ ಆಕ್ಷನ್ ಕಾಲ್ ತಗೊಳ್ಳೋದಕ್ಕೆ ರೆಡಿ. ಅದರ ಅರ್ಥ ಏನಂದ್ರೆ ಆಕ್ಷನ್ ಕಾಲ್ ತಗೊಳ್ಳೋದಕ್ಕೆ ನಾವು ಸದಾ ರೆಡಿ ಆಗಿರ್ತೀವಿ. ಏನಾದ್ರು ಒಂದ್ ಮಾಡೋಣ, ನಮ್ ಕೈಯಿಂದ ಏನ್ ಸಾಧ್ಯ ಆಗತ್ತೆ ಅದನ್ನ ಮಾಡ್ಬೇಕು ನಾವ್ ಇವಾಗ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಮೇಡಮ್, ಒಂದು ಕುತೂಹಲ ಕೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂದ್ರೆ ಅಲರ್ಟ್ ಬರುತ್ತೆ, ಈ ರೀತಿಯಾಗಿ ಏನಂದ್ರೆ ಮಿಸೈಲ್ಸ್ ಎಲ್ಲೋ ಬರ್ತಾ ಇದೇನೋ ಅಥವಾ ಏನಂದ್ರೆ ಅಲರ್ಟ್ ಆಗಿರಿ, ಒಳಗಡೆ ಹೋಗಿ ಅಂತ. ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಿಕಾಷನ್ ಮೆಜರ್ಸ್ಗಳನ್ನ ನೀವು ತಗೋತೀರಾ? ಆಕ್ಚುಲಿ ಆ ಟೈಮಲ್ಲಂತೂ ಒಳಗಡೆ ಬಿಟ್ಟು ನಮ್ಗೆ ಎಲ್ಲೂ ಇರಕ್ ಒಂದ್ ಸೆಕೆಂಡ್. ಓಕೆ. ಸೊ ಆ ಟೈಮಲ್ಲಿ ನಾವು ಆಕ್ಚುಲಿ ಒಳಗಡೆ ಇರೋದನ್ನ ಬಿಟ್ರೆ ಏನು ಮಾಡಕ್ ಆಗಲ್ಲ. ನಾವು ಮನೇಲೇನೆ ಇರ್ಬೇಕು. ಹೆಚ್ಚಾಗಿ ನಾವಂತೂ ಇವಾಗ ಮನೇಲೇ ಇದೀವಿ. ಆಮೇಲೆ ಈಗ 2-3 ದಿವಸದಿಂದ ತುಂಬಾ ದಾಳಿ ನಡೀತಾ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಕೆಲಸ ಮಾಡ್ತಾ ಇರೋಂತ ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ. ಸೊ ಮನೇಲೆ ಕುತ್ಕೊಂಡು ಎಲ್ರು ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಮಾಹಿತಿಗಾಗಿ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.